ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಸಮಾಜದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಲ್ಲನಗೌಡರವರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಸಮಾಜದ ಸಲಹಾ ಸಮಿತಿಯ ಸದಸ್ಯರು ಹಾಗೂ ರೋಣ ಗಜೇಂದ್ರ ತಾಲೂಕಾ ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಿದ್ದಣ್ಣ ಬೆಳ್ಳಿಯವರನ್ನು ಕೂಡ ಈ ಒಂದು ಹೋಗ್ತಾ ಇದ್ದೀನಿ. ಹಾಗೆ ಇನ್ನೂರ ಸಮಾಜದ ಸಲಹಾ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಹಾಗೂ ಸಮಾಜದ ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ಬಸವಂತಪ್ಪ ಪಲ್ಯದವರನ್ನು ಕೂಡ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಪಂಚಮಸಾಲಿ ಸಮಾಜದ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಮುತ್ತಣ್ಣ ಬ್ಯಾಗೇರಿ ಅವರನ್ನು ಕೂಡ ಈ ಒಂದು ಅದೇ ರೀತಿಯಾಗಿ ಇನ್ನೂರ ಸಲಹಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಸಂಟೀಸ್ ಅವರನ್ನು ಕೂಡ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಇನ್ನೂರ ಸಲಹಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಈರಣ್ಣ ಬಲ್ಯದವರನ್ನು ಕೂಡ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಇನ್ನು ಉಳಿದಂಥ ಎಲ್ಲ ಸಮಾಜದ ಪದಾಧಿಕಾರಿಗಳಿಗೂ ಹಾಗೂ ಸರ್ವ ಸಮಾಜದ ಸದಸ್ಯರೆಲ್ಲರಿಗೂ ಹಾಗೂ ಕಾರ್ಯಕಾರಿಣಿ ಮಂಡಳಿಯ ಸಹೋದರರಿಗೂ ಮತ್ತು ಸಲಹಾ ಸಮಿತಿಯ ಸರ್ವ ಸದಸ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮರೆಲ್ಲರಿಗೂ ಕೂಡ ಈ ಒಂದು ವೇದಿಕೆಗೆ ಪತ್ರಿಕಾಗೋಷ್ಠಿಗೆ ಪೂರ್ವಕದ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಈಶಾನ್ಯ ಮ್ಯಾಗೇರಿ ಅವರು ಈ ಕಾರ್ಯಕ್ರಮದ ಕುರಿತು ಮಾತುಗಳನ್ನು ಮಾತಾಡಬೇಕು. ಕಾಲೇಶ್ವರನನ್ನು ಮನದಲ್ಲಿ ನೆನೆದು ವೀರಮಾತೆ ರಾಣಿ ಚೆನ್ನಮ್ಮನನ್ನು ನೆನೆಯುತ್ತಾ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದ ವೀರಶೈವ ಪಂಚಮಸಾಲಿ ಸಮಾಜದ ಎಲ್ಲ ನಮ್ಮ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಹಾಗೂ ಸಲಹಾ ಸಮಿತಿ ಸದಸ್ಯರುಗಳು ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ಶರಣಾರ್ಥಿಗಳು. ವೀರಶೈವ ಪಂಚಮಸಾಲಿ ಜಾಗೃತ ಸೇವಾ ಸಂಘ ರಿಜಿಸ್ಟರ್ ಗಜೇಂದ್ರಗಡ ಉಣಚಗೇರಿ ಇವರ ವತಿಯಿಂದ ರಾಣಿ ಚೆನ್ನಮ್ಮ ಸಾಂಸ್ಕೃತಿಕ ಭವನದ ಭೂಮಿ ಪೂಜಾ ಸಮಾರಂಭವನ್ನು ಇದೇ ದಿನಾಂಕ 22/3/2026 ರವಿವಾರದಂದು ಬೆಳಿಗ್ಗೆ 10:30ಕ್ಕೆ ಗದಗ ರಸ್ತೆಯಲ್ಲಿ ಶ್ರೀ ರೇಣುಕಾಚಾರ್ಯ ಮಠದ ಹತ್ತಿರವಿರುವ ಸಮಾಜದ ಜಾಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹಾಲಗೇರಿ ಅನ್ನದಾನೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯರಾದ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ವಹಿಸಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ರೋಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಹಾಗೂ ಕರ್ನಾಟಕ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ GS ಪಾಟೀಲ್ ಅವರು ಸಾಹೇಬರು ನೆರವೇರಿಸಲಿದ್ದಾರೆ. ಸಮಾರಂಭದಲ್ಲಿ ರೋಣ ಹಾಗೂ ಗಜೇಂದ್ರಗಡ ತಾಲೂಕಿನ ವೀರಶೈವ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ಶ್ರೀ ಸಿದ್ದಣ್ಣ ಬಂಡಿಯವರು ಉಪಸ್ಥಿತರಿರುವರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಕೂಡ ಪಾಲ್ಗೊಳ್ಳುವರು. ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರು, ಸಲಹಾ ಸಮಿತಿ ಸದಸ್ಯರು ಉಪಸ್ಥಿತರಿರುವರು. ಅಂದು ಸಮಯಕ್ಕೆ ಸರಿಯಾಗಿ ಹಾಜರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಮಾಜದ ಪರವಾಗಿ ತಮ್ಮೆಲ್ಲರಲ್ಲಿ ಸಮಾಜದವರು, ಗಜೇಂದ್ರಗಡದ ಸುತ್ತಮುತ್ತಲ ಹಳ್ಳಿಯವರು ಮತ್ತು ಗಜೇಂದ್ರ ನಗರದ ಎಲ್ಲ ಸಮಾಜದ ಬಾಂಧವರು ಸಹಿತ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದಕ್ಕೆಲ್ಲ ತಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರ ಸಹಕಾರ ಭಾಳ ಬೇಕಾಗ್ತಾ ಇದೆ. ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ತಾವು ಸಹಿತ ನಮಗೆ ಸದಾ ನಮ್ಮ ಸಮಾಜದ ಒಂದು ಬೆಂಗಾವಲಿ ನಿಂತು, ನಮ್ಮ ಕಾರ್ಯಕ್ರಮಕ್ಕೆ ಬೆಂಗಾವಲಿ ನಿಂತು ತಾವು ಕೂಡ ಅವತ್ತಿನ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಸಮಾಜದ ಪರವಾಗಿ ಕೇಳ್ಬೋದು. ಒಂದು ಭವ್ಯವಾದ ಸಾಂಸ್ಕೃತಿಕ ಭವನವನ್ನು ನಿರ್ಮಿಸಬೇಕು ಅಂತ ತೀರ್ಮಾನ ಆಯಿತು. ಅದಾದ ನಂತರ ಈಗ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭೂಮಿ ಪೂಜಾ ಕಾರ್ಯಕ್ರಮದ ಕುರಿತು ನಾವು ರೋಣ ಹಾಗೂ ಗಜೇಂದ್ರಗಡ ತಾಲೂಕಿನ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಿಗೂ ಕೂಡ ನಾವು ಈಗಾಗಲೇ ಆಮಂತ್ರಣವನ್ನು ನೀಡಿ ಎಲ್ಲ ಗ್ರಾಮದ ನಮ್ಮ ಸಮಾಜದ ಅಧ್ಯಕ್ಷರನ್ನು ಸಂಪರ್ಕಿಸಿ ಅವರಿಗೆ ಆಮಂತ್ರಣವನ್ನು ನೀಡಿ ಸುಮಾರು ಈ ಒಂದು ಕಾರ್ಯಕ್ರಮದಲ್ಲಿ 700ರಿಂದ 800 ಜನ ಭಾಗವಹಿಸುವ ಹಾಗೆ ನಾವೆಲ್ಲರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡು ಬಂದಿದ್ದೀವಿ.
ಅದರಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಾವೇರಿಯ ಶ್ರೀಗಳು ಕೂಡ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಸಮಾಜದ ಎಲ್ಲ ಗಣ್ಯಮಾನ್ಯರು ಮತ್ತು ನಮ್ಮ ರೋಣ ಮತಕ್ಷೇತ್ರದ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಳ್ಳಲಿಕ್ಕೆ ತಾವೆಲ್ಲರಿಗೂ ಕೂಡ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಈಗ ನಮ್ಮ ಸಮಾಜದ ನಮ್ಮ ರೋಣ ಹಾಗೂ ವಿಜಯನಗರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಜ ಮಂಡಿ ಅವರು ಕೂಡ ಒಂದೆರಡು ಮಾತುಗಳನ್ನು ಗಜೇಂದ್ರಗಡ ಹಾಗೂ ರೋಣ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಅವತ್ತಿನ ದಿವಸ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಏನಂತಂದರೆ ಈ ಒಂದು ಸಾಂಸ್ಕೃತಿಕ ಭವನ ನಮ್ಮ ಗಜೇಂದ್ರಗಡ ಹಾಗೂ ರೋಣ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಒಂದನೇದಾಗಿ ಒಂದು ಪೂಜೆ ನೆರವೇರ್ತಾ ಇದೆ. ಅದರ ಜೊತೆಗೆ ಈ ಒಂದು ಸಾಂಸ್ಕೃತಿಕ ಭವನ ನಾವು ನಿನ್ನೆ ಶಾಸಕರಾದ ಸನ್ಮಾನ್ಯ JS ಪಾಟೀಲರಿಗೆ ಆಮಂತ್ರಣ ಪತ್ರಿಕೆಯನ್ನು ಕೊಡಲು ನಾವು ಸಮಾಜ ಬಾಂಧವರಲ್ಲಿ ಹೋದಾಗ ಅವರು ಬಹಳ ಖುಷಿಯಿಂದ ಆಮಂತ್ರಣ ಪತ್ರಿಕೆಯನ್ನು ಸ್ವೀಕರಿಸಿ ಇದು ಆದಷ್ಟು ಬಹುಬೇಗ ನಿರ್ಮಾಣಗೊಂಡು ಒಂದು ವರ್ಷದಲ್ಲಿ ಇದು ಉದ್ಘಾಟನೆಗೊಳ್ಳಿ ಅಂತಂದು ಅವರು ಭಾಳ ತುಂಬುವುದರಿಂದ ಹಾರೈಸಿ ಆ ಒಂದು ಹಾರೈಕೆ ನಮ್ಮ ಒಂದು ಶಕ್ತಿ ಅಂತ ಹೇಳ್ತಾ ಅವರ ಹೇಳ್ದಂಗೆ ಒಂದು ವರ್ಷದಲ್ಲೇ ಈ ಒಂದು ಕಾರ್ಯ ಎಲ್ಲರ ಸಹಕಾರದೊಂದಿಗೆ ಚೆನ್ನಮ್ಮನ ಆಶೀರ್ವಾದದೊಂದಿಗೆ ನೆರವೇರಲಿ ಅಂತ ನಾನು ಕೂಡ ಭಾಳ ಒಂದು ಸಂಕಲ್ಪವನ್ನು ಮಾಡಿದ್ದೇನೆ. ಅದರ ಜೊತೆಗೆ ಎಲ್ಲ ಸಮಾಜದ ಗಣ್ಯರು ಕೂಡ ಈ ಒಂದು ಸಾಂಸ್ಕೃತಿಕ ಭವನದ ಕಾರ್ಯಕ್ಕೆ ಎಲ್ಲ ಕೈ ಜೋಡಿಸಿದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅವತ್ತಿನ ದಿವಸ ಸಮಯಕ್ಕೆ ಸರಿಯಾಗಿ 10:30 ಗಂಟೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಭಾಳ ಉತ್ಸಾಹದಿಂದ ಎಲ್ಲ ನಮ್ಮ ಸಮಾಜದ ಗುರು ಹಿರಿಯರು ತಾಯಂದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಅದರ ಜೊತೆಗೆ ತಾವುಗಳು ಅವತ್ತಿನ ದಿವಸ ನಾನು ನಿನ್ನೆ ದಿವಸ ಬೇರೆ ಒಂದು ನಮ್ಮ ವೈಯಕ್ತಿಕ ಕಾರ್ಡುಗಳನ್ನು ಕೂಡ ನಮಗೆ ಮುಗಿಸೋ ವ್ಯವಸ್ಥೆ ಇವತ್ತು ಮುಗ್ತಾವು ಅವರನ್ನು ಸ್ವೀಕರಿಸಿ ಕಾರ್ಯಕ್ರಮ ಮಿತ್ರರು ಕೂಡ ಒಂದು ದಿವಸ ಹಾಜರಾಗಿ ಈ ಒಂದು ಸಭೆಗೆ ತಂದು ಕೊಡಬೇಕಂತಂದು ಹೇಳ್ತಾ ನಾನು ಈ ಒಂದು ವಿವರಣೆಯನ್ನು ಈ ಸಭೆಯ ಮೂಲಕ ತಮಗೆಲ್ಲ ತಿಳಿಪಡಿಸ್ತಾ ಇದ್ದೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ. ಈಗಾಗಲೇ ನಮ್ಮ ಮಾನ್ಯ ಶಾಸಕರು ಈ ಒಂದು ಕೆಲಸಕ್ಕಾಗಿ ನಮ್ಮ ಅನುದಾನದಡಿ 25 ಲಕ್ಷ ರೂಪಾಯಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರಂತಂದು ಕೂಡ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ.